Hello students, welcome to online class. It is my 23rd session and in this session I am going to start third unit, that is time series. So already ನಾವು ಫಸ್ಟ್ ಎರಡು ಯೂನಿಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ, ಕೋರಿಲೇಷನ್ ಅನಾಲಿಸಿಸ್ ಮತ್ತೆ ರಿಗ್ರೆಷನ್ ಅನಾಲಿಸಿಸ್. ಇದು ಥರ್ಡ್ ಯೂನಿಟ್. ಸೊ ಟೋಟಲ್ ಆಗಿ ನಮಗೆ 5 ಯೂನಿಟ್ ಇದೆ ಈ ಸೆಮಿಗೆ. ಟೋಟಲ್ ಆಗಿ ಸೆಕೆಂಡ್ ಸೆಮಿಸ್ಟರ್ಗೆ 5 ಯೂನಿಟ್ ಇದೆ. ಇದು ಥರ್ಡ್ ಯೂನಿಟ್, ಟೈಮ್ ಸೀರೀಸ್. So we'll see meaning and components of time series. So here, generally planning of economic and business activities are based on predictions of production, demand, sales, etc. The future can be predicted by a detailed study of the past variations. Thus, future demand can be predicted by studying the variations in the demand for last few years. ನಾವು ಯಾವತ್ತೂ ಕೂಡ ಈ ಆರ್ಥಿಕ ಚಟುವಟಿಕೆಯನ್ನ ಮಾಡುವಾಗ ಈ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಯಾವತ್ತೂ ಕೂಡ ಫ್ಯೂಚರ್ ಅನ್ನ ನಾವು ಮೊದಲೇ ಪ್ರಿಡಿಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಮುಂದೆ ಏನಾಗ್ಬೋದು, ಸೊ ನಮ್ಮ ಪ್ರಾಡಕ್ಟ್ಗೆ ಇರುವಂತ ಡಿಮಾಂಡ್ ಜಾಸ್ತಿ ಆಗ್ಬೋದಾ, ಕಡಿಮೆ ಆಗ್ಬೋದಾ, ಅಥವಾ ಸಪ್ಲೈ ನಾವು ಎಷ್ಟು ಮಾಡಬೇಕಾಗುತ್ತೆ, ಡಿಮಾಂಡ್ ಎಷ್ಟು ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಮೊದಲಿಗೆ ಪ್ರಿಡಿಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಮಗೆ ಫ್ಯೂಚರ್ಲಿ ಒಂದೇ ಸಲ ಈಗ ಡಿಮಾಂಡ್ ಜಾಸ್ತಿ ಆದಾಗ ಆವಾಗ ಒಂದೇ ಸಲ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೊದಲೇ ನಾವು ತಯಾರಿ ಮಾಡ್ಕೊಂಡ್ರೆ ಸೊ ಆವಾಗ ನಮಗೆ ಪ್ರೊಡಕ್ಷನ್ ಮೊದಲೇ ಮಾಡಿ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದರಿಂದ ಮಾರ್ಕೆಟ್ಗೆ ಸರಿಯಾದ ಟೈಮಲ್ಲಿ ಗೂಡ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೂ ವ್ಯವಸ್ಥೆ ಮಾಡ್ಕೋಬಹುದು. ಹಾಗಾಗಿ ಯಾವುದೇ ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಡಿಮಾಂಡ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಮುಂಚಿತವಾಗಿಯೇ ಪ್ರಿಡಿಕ್ಷನ್ ಮಾಡ್ಬೋದು. ಹೇಗೆ ಪ್ರಿಡಿಕ್ಷನ್ ಮಾಡ್ಬೋದು ಅಂದ್ರೆ ಬೇಸ್ಡ್ ಆನ್ ದ ಪಾಸ್ಟ್ ಪರ್ಫಾರ್ಮೆನ್ಸಸ್. ಸೊ ಪಾಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಆಲ್ರೆಡಿ ನಾವು ಹಿಂದಿನ ವರ್ಷ ನೋಡ್ತಾ ಬಂದಿರ್ತೀವಿ. ಪ್ರತಿ ವರ್ಷ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಡಿಮಾಂಡ್ ಇತ್ತು, ಎಷ್ಟು ಪ್ರೊಡಕ್ಷನ್ ಮಾಡಿದೀವಿ, ಇದೆಲ್ಲವನ್ನು ಕೂಡ ನಾವು ಹಲವಾರು ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಇದೇ ಡೇಟಾವನ್ನ ಇಟ್ಕೊಂಡು ನಾವು ಫ್ಯೂಚರ್ ಅಲ್ಲಿ ಯಾವ ತರ ಡಿಮಾಂಡ್ ಇರ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಸೊ ಅದುವೇ ಟೈಮ್ ಸೀರೀಸ್. So meaning a series of observations of a phenomenon recorded at successive points of time is called time series. See, a series of observations of a phenomenon. ಇಲ್ಲಿ ತುಂಬಾ ಅಬ್ಸರ್ವೇಷನ್ಸ್ ಅಂದ್ರೆ ತುಂಬಾ ವರ್ಷದಿಂದ ಆ ಆಗ್ತಾ ಹೋದಂತಹ ಈ ಬದಲಾವಣೆಯನ್ನ ಅಥವಾ ಆರ್ಥಿಕ ಚಟುವಟಿಕೆಯನ್ನ ನಾವು ನೋಡಿರ್ತೀವಿ. ಅದೆಲ್ಲ ಕೂಡ ತುಂಬಾ ವರ್ಷದಿಂದ ರೆಕಾರ್ಡ್ ಆಗಿರುತ್ತೆ. ಅದನ್ನ ನಾವು ಎವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಫ್ಯೂಚರ್ ಅಲ್ಲಿ ಯಾವ ತರ ಆಗ್ಬೋದು, ಡಿಮಾಂಡ್ ಹೇಗಿರ್ಬೋದು, ಸೇಲ್ಸ್ ಯಾವ ರೀತಿ ಬರ್ಬೋದು, ಸಪ್ಲೈ ಹೇಗೆ ಮಾಡಬೇಕು, ಪ್ರೊಡಕ್ಷನ್ ಎಷ್ಟು ಮಾಡ್ಬೋದು, ಇದೆಲ್ಲವನ್ನು ಕೂಡ ನಾವು ಈ ಏನು ಪ್ರೀವಿಯಸ್ಲಿ ರೆಕಾರ್ಡೆಡ್ ಡೇಟಾ ಇರುತ್ತಲ್ಲ, ಮುಂಚೆ ಈಗ ಒಂದು ಲಾಸ್ಟ್ 5 ವರ್ಷದಲ್ಲಿ ಆದಂತಹ ಬದಲಾವಣೆ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ನಾವು ಸ್ಟಡಿ ಮಾಡುವಂಥದ್ದೇ ಟೈಮ್ ಸೀರೀಸ್. ಸೊ ಇಟ್ ಈಸ್ ಎ ಕ್ರೊನಾಲಜಿಕಲ್ ಅರೇಂಜ್ಮೆಂಟ್ ಆಫ್ ಸ್ಟಾಟಿಸ್ಟಿಕಲ್ ಡೇಟಾ ರಿಗಾರ್ಡಿಂಗ್ ದ ಫಿನಾಮಿನಾ. ಸೊ ಯಾವಾಗ್ಲೂ ಇಲ್ಲಿ ಇಯರ್ ವೈಸ್ ನಾವು ಇದನ್ನ ಡೇಟಾವನ್ನ ಕ್ರೊನಾಲಜಿಕಲ್ ಆಗಿ ಆರ್ಡರ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀವಿ. ಆ ಅರೇಂಜ್ಮೆಂಟ್ ಪ್ರಕಾರವೇ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ತೇವೆ. ನೆಕ್ಸ್ಟ್, ಕಾಂಪೊನೆಂಟ್ಸ್ ಆಫ್ ಎ ಟೈಮ್ ಸೀರೀಸ್. ಸೊ ನೋಡಿ, ಕಾಂಪೊನೆಂಟ್ಸ್ ಆಫ್ ಎ ಟೈಮ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದರಿಂದ ಪ್ರತಿ ವರ್ಷ ಒಂದು ಥಿಯರಿ ಕ್ವಶನ್ ಬಂದೇ ಬರುತ್ತೆ. ಸೊ ನಮಗೆ ಪೂರ್ತಿ 4 ಕಾಂಪೊನೆಂಟ್ ಬಗ್ಗೆನೂ ಥಿಯರಿ ಬರ್ಬೋದು, ಅಥವಾ ಅದರಲ್ಲಿ ಯಾವ್ದಾರ ಒಂದು 2 ಕಾಂಪೊನೆಂಟ್ ಅನ್ನ ಥಿಯರಿ ಕ್ವಶನ್ ಗೆ ಕೇಳ್ಬೋದು. ಸೊ ಇನ್ ಎ ಟೈಮ್ ಸೀರೀಸ್ ದ ಅಬ್ಸರ್ವೇಷನ್ಸ್ ವೇರಿ ವಿತ್ ಟೈಮ್. ದ ವೇರಿಯೇಷನ್ ಅಕರಿಂಗ್ ಇನ್ ಎನಿ ಪೀರಿಯಡ್ is the result of many factors. The effect of these factors may be summed up as 4 components. They are: first one, trend or secular trend or long-term movement. Second, seasonal variation. Third one, cyclical variation. It is also called business cycle. And fourth one, irregular variation. And it is also called as a random fluctuations or erratic variations. ಸೊ ಇಲ್ಲಿ 4 ತರದಂತಹ ಕಾಂಪೊನೆಂಟ್ಸ್ ಬರುತ್ತೆ ಟೈಮ್ ಸೀರೀಸ್ ಅಲ್ಲಿ. ಸೊ ಈ 4 ತರದ ಟೈಮ್ ಸೀರೀಸ್ ಅನ್ನ ನಾವು ಮುಂದೆ ನೋಡೋಣ ಯಾವ್ದು ಅಂತ. ಸೊ an analytical study of different components of a time series, the effect of these components etc is called analysis of time series. ಸೊ ಈ 4 ಕಾಂಪೊನೆಂಟ್ಸ್ ಅನ್ನ ನಾವು ಸ್ಟಡಿ ಮಾಡೋದನ್ನ ಅಥವಾ ಅನಾಲಿಟಿಕಲ್ ಆಗಿ ಸ್ಟಡಿ ಮಾಡೋದನ್ನ ನಾವಿಲ್ಲಿ ಅನಾಲಿಸಿಸ್ ಆಫ್ ಟೈಮ್ ಸೀರೀಸ್ ಅಂತ ಕರಿತೇವೆ. ಸೊ ಫಸ್ಟ್ ಒನ್, ಟ್ರೆಂಡ್ ಆರ್ ಸೆಕ್ಯುಲರ್ ಟ್ರೆಂಡ್.
ಸೊ ಟ್ರೆಂಡ್ ಇಸ್ ದ ಓವರ್ ಆಲ್ ಚೇಂಜ್ ಟೇಕಿಂಗ್ ಪ್ಲೇಸ್ ಇನ್ ದ ಟೈಮ್ ಸಿರೀಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ನೆನಪಿರ್ಲಿ, ಈ ಟ್ರೆಂಡ್ ಅಥವಾ ಸೆಕ್ಯುಲರ್ ಟ್ರೆಂಡ್ ಅನ್ನು ನಾವು ಲಾಂಗ್ ಟರ್ಮಿಗೆ ನೋಡ್ತೇವೆ, ನಾವು ಲಾಂಗ್ ಟರ್ಮಿಗೆ. ಸೊ ಇದೆಲ್ಲ ಇದು ಶಾರ್ಟ್ ಟರ್ಮಿಗೆ ಕ್ಯಾಲ್ಕುಲೇಟ್ ಅನಲೈಸ್ ಮಾಡುವಂಥದ್ದಲ್ಲ, ಲಾಂಗ್ ಟರ್ಮ್ ಅನಲೈಸಿಗೆ ಯೂಸ್ ಮಾಡುವಂಥದ್ದೇ ಸೆಕ್ಯುಲರ್ ಟ್ರೆಂಡ್. ಇಟ್ ಈಸ್ ದ ಚೇಂಜ್ ಟೇಕಿಂಗ್ ಪ್ಲೇಸ್ ಇನ್ ಎ ಪೀರಿಯಡ್ ಆಫ್ ಮೆನಿ ಇಯರ್ಸ್. ಸೊ ತುಂಬಾ ಹಲವಾರು ವರ್ಷಗಳಿಂದ ಚೇಂಜಸ್ ಆಗಿರುತ್ತೆ, ಅದನ್ನು ಸ್ಟಡಿ ಮಾಡ್ತೇವೆ ಇಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಸೀರೀಸ್ ಶೋ ಎ ಜನರಲ್ ಟೆಂಡೆನ್ಸಿ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆರ್ ಟು ರಿಮೇನ್ ಕಾನ್ಸ್ಟೆಂಟ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸಚ್ ಅಂಡ್ ಓವರ್ ಆಲ್ ಚೇಂಜ್ ಅಕರಿಂಗ್ ಇಸ್ ದ ಟ್ರೆಂಡ್. ಸೊ ಇಲ್ಲಿ ಈ ಟ್ರೆಂಡ್ ಅಲ್ಲಿ ಅಥವಾ ಸೆಕ್ಯುಲರ್ ಟ್ರೆಂಡ್ ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಹಲವಾರು ವರ್ಷದಿಂದ ಆದಂತ ಚೇಂಜಸ್ ಅನ್ನ ನೋಡ್ತೇವೆ, ಬದಲಾವಣೆಯನ್ನು ನೋಡ್ತೇವೆ. ಚೇಂಜಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು 3 ರೀತಿ ಇರುವ ಸಾಧ್ಯತೆ ಇದೆ. ಒಂದು, ಇನ್ಕ್ರೀಸಿಂಗ್ ಟ್ರೆಂಡ್ ಇರುವಂತ ಚಾನ್ಸಸ್ ಇದೆ, ಇನ್ಕ್ರೀಸ್ ಆಗುವಂಥದ್ದು. ಅಥವಾ ಡಿಗ್ರೀಸ್ ಆಗುವಂತಹ ಟ್ರೆಂಡ್ ಇದೆ. ಅಥವಾ ಕಾನ್ಸ್ಟೆಂಟ್, ಏನು ಇನ್ಕ್ರೀಸು ಇಲ್ಲ ಡಿಗ್ರೀಸ್ ಇಲ್ಲ, ಸೇಮ್ ಒಂದೇ ರೀತಿಯಾದಂತಹ ಟ್ರೆಂಡ್ ಇರುವಂತ ಚಾನ್ಸಸ್ ಇದೆ. ಇದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡುವಂಥದ್ದು. ಸೊ ಈ ರೀತಿಯಾದಂಥ ಓವರ್ ಆಲ್ ಚೇಂಜಸ್ಗೆ ನಾವು ಇಲ್ಲಿ ಟ್ರೆಂಡ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್, ಸ್ಟಡಿ steady increase in the population of India in the past many years is an upward trend. ಸೊ ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಭಾರತದಲ್ಲಿ ಪಾಪ್ಯುಲೇಷನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದನ್ನ ನಾವು ಅಪ್ವರ್ಡ್ ಟ್ರೆಂಡ್ ಅಂತ ಕರಿತೇವೆ. ನೆಕ್ಸ್ಟ್, ಸ್ಟಡಿ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೋಲ್ಡ್ ಇನ್ ದ ಲಾಸ್ಟ್ ಮೆನಿ ಇಯರ್ಸ್ ಇಸ್ ಎನ್ ಅಪ್ವರ್ಡ್ ಟ್ರೆಂಡ್. ಮತ್ತೊಂದು ಎಕ್ಸಾಂಪಲ್ ನೋಡಿ, ಗೋಲ್ಡ್ ಪ್ರೈಸ್ ಕೂಡ ಏನಾಗ್ತಾ ಇದೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಕೂಡ ನಾವು ಅಪ್ವರ್ಡ್ ಟ್ರೆಂಡ್ ಅಂತ ಕರಿತೀವಿ. ಥರ್ಡ್ ಒನ್, ಡ್ಯೂ ಟು ಅವೈಲಬಿಲಿಟಿ ಆಫ್ ಗ್ರೇಟರ್ ಮೆಡಿಕಲ್ ಫೆಸಿಲಿಟೀಸ್ ಡೆತ್ ರೇಟ್ ಈಸ್ ಡಿಕ್ರೀಸಿಂಗ್. ದೋಸ್ ಡೆತ್ ರೇಟ್ ಶೋಸ್ ಅನ್ ಡೌನ್ವರ್ಡ್ ಟ್ರೆಂಡ್. ಸೊ ಇಲ್ಲಿ ನಮ್ಮಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ತುಂಬಾ ಅಡ್ವಾನ್ಸ್ ಆಗಿ ಇಂಪ್ರೂವ್ ಆಗಿದೆ. ಹಾಗಾಗಿ ಡೆತ್ ರೇಟ್ ಏನಾಗ್ತಾ ಇದೆ, ಸಾಯುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿರೋದ್ರಿಂದ ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ. ಸೊ ಅದನ್ನು ನಾವು ಡೌನ್ವರ್ಡ್ ಟ್ರೆಂಡ್ ಅಂತ ಕರಿತೇವೆ. ದೆನ್ ದ ಫೋರ್ತ್ ಒನ್, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಅಟ್ ಎ ಪ್ಲೇಸ್ though shows short-term variations does not show significant upward or downward trend. ಏನು ನಮ್ಮ ಈ ವಾತಾವರಣದಲ್ಲಿ ಆದಂತ ಚೇಂಜಸ್, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಇದೆಲ್ಲ, ಟೆಂಪರೇಚರ್ ಏನು, ಒಂದು ಸ್ಥಳದ ಟೆಂಪರೇಚರ್ ಇನ್ಕ್ರೀಸ್ ಆಗ್ಬೋದು, ಡಿಗ್ರೀಸ್ ಆಗ್ಬೋದು, ಅದು ಯೂಶುವಲ್ ಆಗಿ ಶಾರ್ಟ್ ಟರ್ಮ್ ವೇರಿಯೇಷನ್ ಆದ್ರೂ ಕೂಡ ಅದರಿಂದ ಏನು ಅಪ್ವರ್ಡ್ ಅಥವಾ ಡೌನ್ವರ್ಡ್ ಟ್ರೆಂಡ್ ಅನ್ನ ನಾವು ಯೂಶುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಲ್ಲ. ಯಾಕಂದ್ರೆ ಟ್ರೆಂಡ್ ಕ್ಯಾಲ್ಕುಲೇಟ್ ಮಾಡೋದು ಬರೀ ಲಾಂಗ್ ಟರ್ಮ್ ಪರ್ಪಸ್ಗೆ ಮಾತ್ರ. ಸೊ ದ ರೂಟ್ ಕಾಸಸ್ ಆಫ್ ಟ್ರೆಂಡ್. ಸೊ ಇದಕ್ಕೆ ಈ ಟ್ರೆಂಡ್ ಏನು ಟ್ರೆಂಡ್ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ದ ರೂಟ್ ಕಾಸಸ್ ಆಫ್ ಟ್ರೆಂಡ್ ಆರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಗ್ರೋತ್ ಆಫ್ ಪಾಪ್ಯುಲೇಷನ್, ಚೇಂಜ್ ಇನ್ ದ ಟೇಸ್ಟ್ ಎಕ್ಸೆಟ್ರಾ. ಸೊ ಟೆಕ್ನಾಲಜಿ ಏನಾಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ, ಅಡ್ವಾನ್ಸ್ ಆಗ್ತಾ ಇದೆ, ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ, ಆಮೇಲೆ ಟೇಸ್ಟ್, ಜನರ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜಸ್ ಆಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಟ್ರೆಂಡ್ ಆಗ್ತಾ ಇದೆ ಅಥವಾ ಸೆಕ್ಯುಲರ್ ಟ್ರೆಂಡ್ ಆಗ್ತಾ ಇದೆ, ಲಾಂಗ್ ಟರ್ಮ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ಟ್ರೆಂಡ್ ಈಸ್ ಮೆಷರ್ಡ್ ಮೇನ್ಲಿ ಬೈ ದ ಮೆಥಡ್ ಆಫ್ ಮೂವಿಂಗ್ ಎವರೇಜ್ ಅಂಡ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಸೊ ಇಲ್ಲಿ ನಮ್ಮಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಅಲ್ಲಿ ಮೇನ್ ಆಗಿ 2 ಮೆಥಡ್ ಇದೆ ಟೈಮ್ ಸೀರೀಸ್ ಅನಲೈಸ್ ಮಾಡೋದ್ರಲ್ಲಿ. ಯಾವ್ದಲ್ಲ ಅಂದ್ರೆ, ಒಂದು ಮೆಥಡ್ ಆಫ್ ಮೂವಿಂಗ್ ಎವರೇಜ್, ಮತ್ತೊಂದು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ಸೊ ಇದು 2 ಮೆಥಡ್ ಅನ್ನು ಕೂಡ ಯೂಸ್ ಮಾಡ್ತೇವೆ ಸೆಕ್ಯುಲರ್ ಟ್ರೆಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ದಟ್ ಈಸ್ ದ ಫಸ್ಟ್ ಒನ್. ದ ಸೆಕೆಂಡ್ ಒನ್, ಸೀಸನಲ್ ವೇರಿಯೇಷನ್. ಸೊ ನೇಮ್ ಅಲ್ಲೇ ಇದೆ ನೋಡಿ, ಸೀಸನಲ್ ವೇರಿಯೇಷನ್ ಅಂತ. ದ ರೆಗ್ಯುಲರ್ ಅಂಡ್ ಪೀರಿಯಾಡಿಕ್ ವೇರಿಯೇಷನ್ ಇನ್ ಎ ಟೈಮ್ ಸೀರೀಸ್ ಇಸ್ ಕಾಲ್ಡ್ seasonal variation. So it is the regular or and periodic variation in the time series. ಸೊ ಇದು ಯೂಶುವಲಿ ರೆಗ್ಯುಲರ್ ಆಗಿ ಆಗ್ತಾ ಇರುವಂತದ್ದು. ಪ್ರತಿ ಸೀಸನ್ ಬಂದಾಗ, ರೇನಿ ಸೀಸನ್ ಆಗ್ಲಿ ಅಥವಾ ವಿಂಟರ್ ಸೀಸನ್ ಆಗ್ಲಿ, ಸಮ್ಮರ್ ಆಗ್ಲಿ, ಈ ಸೀಸನ್ ಪ್ರತಿ ವರ್ಷ ಏನಾಗ್ತಾ ಇರುತ್ತೆ, ಬರ್ತಾನೆ ಇರುತ್ತೆ. ಓಕೆ, ಇದನ್ನ ಪೀರಿಯಾಡಿಕ್ ವೇರಿಯೇಷನ್ ಅಂತ ಕರಿತೀವಿ. ಜನರಲಿ ದ ಪೀರಿಯಡ್ ಆಫ್ ಸೀಸನಲ್ ವೇರಿಯೇಷನ್ ವುಡ್ ಬಿ ವಿದಿನ್ 1 year. ಸೊ ಇದು ಈ ಸೀಸನಲ್ ವೇರಿಯೇಷನ್ 1 ವರ್ಷದೊಳಗಡೆ ಬಂದು ಹೋಗ್ತಾ ಇರುತ್ತೆ. ದ ಫ್ಯಾಕ್ಟರ್ಸ್ ಕಾಸಿಂಗ್ ಸೀಸನಲ್ ವೇರಿಯೇಷನ್ಸ್ ಆರ್. ಸೊ ಏನೆಲ್ಲ ಅಂಶ ಇದನ್ನ ಈ ಸೀಸನಲ್ ವೇರಿಯೇಷನ್ಗೆ ಬರುತ್ತೆ ಅಂದ್ರೆ, ಒಂದು ವೆದರ್ ಕಂಡೀಷನ್ಸ್,
Second, customs, traditions and habits of people. Seasonal variation is predictable. ಸೀಸನಲ್ ವೇರಿಯೇಷನ್ ಅನ್ನು ನಾವು ಪ್ರೆಡಿಕ್ಟ್ ಮಾಡ್ಕೋಬಹುದು, ಮೊದಲಿಗೆನೆ ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡ್ಕೋಬಹುದು. ಸೊ ಯಾವಾಗ ರೈನಿ ಸೀಸನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಯಾವಾಗ ಫೆಸ್ಟಿವಲ್ ಸೀಸನ್ ಬರುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿರುತ್ತೆ. ಸೊ ಎಕ್ಸಾಂಪಲ್ಸ್, an increase in the sales of woolen clothes during winter. ಏನ್ ಚಳಿಗಾಲದಲ್ಲಿ woolen clothes ಏನಾಗುತ್ತೆ, ಸೇಲ್ಸ್ ಅದಕ್ಕೆ ಜಾಸ್ತಿ ಆಗುತ್ತೆ. ಆಮೇಲೆ an increase in the sales of notebooks during the months of June, July and August. ಜೂನ್ ಜುಲೈ ಆಗಸ್ಟ್ ಅಲ್ಲಿ ನೋಟ್ಬುಕ್ದು ಸೇಲ್ಸ್ ಏನಾಗುತ್ತೆ, ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಆವಾಗಲೇ ಸ್ಕೂಲ್ ಕಾಲೇಜಸ್ ಸ್ಟಾರ್ಟ್ ಆಗುವಂಥದ್ದು. an increase in atmospheric temperature during summer. ಬೇಸಿಗೆಯಲ್ಲಿ ನಿಮ್ಮ ಏನು ವಾತಾವರಣ ಉಷ್ಣತೆ ಅಥವಾ ಉಷ್ಣಾಂಶ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಸೀಸನಲ್ ಇಂಡಿಸಸ್ ಆರ್ ಯೂಸ್ಡ್ ಫಾರ್ ದ ಮೆಷರ್ಮೆಂಟ್ ಆಫ್ ಸೀಸನಲ್ ವೇರಿಯೇಷನ್. ಸೊ ಇಲ್ಲಿ ಸೀಸನಲ್ ಇಂಡಿಸಸ್ ಅಂತ ಬರುತ್ತೆ. ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ತೇವೆ ಈ ಸೀಸನಲ್ ವೇರಿಯೇಷನ್ ಅನ್ನ ಮೆಷರ್ ಮಾಡ್ಲಿಕ್ಕೆ. ದಟ್ ಇಸ್ ಅ ಸೀಸನಲ್ ವೇರಿಯೇಷನ್. ಅಂಡ್ ಥರ್ಡ್ ಒನ್, ಸೈಕ್ಲಿಕಲ್ ವೇರಿಯೇಷನ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಬಿಸಿನೆಸ್ ಸೈಕಲ್. Cyclical variation is an oscillatory variation which occurs in 4 stages. Cyclical variation ಟೋಟಲ್ ಆಗಿ 4 ಸ್ಟೇಜ್ ಅಲ್ಲಿ ಬರುವಂತದ್ದು. ಸೊ ದಟ್ ಈಸ್ ಪ್ರಾಸ್ಪ್ಯಾರಿಟಿ, ರಿಸೆಷನ್, ಡಿಪ್ರೆಷನ್ and recovery. Generally, such variations occur in economic and business activities. They occur in a gap of more than 1 year. Usually, ಇದನ್ನ ಬಿಸಿನೆಸ್ ಸೈಕಲ್ ಅಂತಾನು ಕರಿತೀವಿ. ಬಿಸ್ನೆಸ್ ಸೈಕಲ್ ಅಂದ್ರೆ ಪ್ರತಿ ಬಿಸ್ನೆಸ್ ಅಲ್ಲಿ ಕೂಡ ಏರಿಳಿತ ಇದ್ದೇ ಇರುತ್ತೆ. ಓಕೆ, ಈ ಬಿಸ್ನೆಸ್ ಸೈಕಲ್ ಯೂಶಲ್ ಆಗಿ 1 ವರ್ಷದೊಳಗಡೆ ಬರುವಂತದ್ದು ತೀರಾ ಕಡಿಮೆ. ಇದೆಲ್ಲ ಲಾಂಗರ್ ಪೀರಿಯಡ್ ಅಲ್ಲಿ ಬರುವಂತದ್ದು. ಸೊ ಮೋರ್ ದನ್ 1 year ನಂತರ ಬರುವಂತದ್ದು. ಅಂದ್ರೆ ಮೊದಲಿಗೆ ಪ್ರಾಸ್ಪ್ಯಾರಿಟಿ ಒಂದಷ್ಟು ಟೈಮ್ ಇರುತ್ತೆ, ಆ ನಂತರ ರಿಸೆಷನ್ ಸ್ಟಾರ್ಟ್ ಆಗುತ್ತೆ. ರಿಸೆಷನ್ ಆದ ನಂತರ ಆಟೋಮೆಟಿಕ್ ಆಗಿ ಅದು ಡಿಪ್ರೆಷನ್ಗೆ ಹೋಗುತ್ತೆ, ಆಮೇಲೆ ರಿಕವರ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಬಿಸ್ನೆಸ್ ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸೈಕಲ್ ಅಂತ ತಗೊಂಡಾಗ ಮೊದಲಿಗೆ ಪ್ರಾಸ್ಪ್ಯಾರಿಟಿ ಇರುತ್ತೆ, ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ. ಆ ನಂತರ ರಿಸೆಷನ್ ಸ್ಟಾರ್ಟ್ ಆಗುತ್ತೆ. ರಿಸೆಷನ್ ಅಂದ್ರೆ ಬಿಸ್ನೆಸ್ ಡಲ್ ಆಗ್ತಾ ಬರುತ್ತೆ. ಡಿಪ್ರೆಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಪ್ರೆಷನ್ ಅಂದ್ರೆ ಆಲ್ಮೋಸ್ಟ್ ಲಾಸ್ ಆಗ್ಬಿಡುತ್ತೆ, ಲಾಸ್ ಅಲ್ಲಿ ರನ್ ಆಗುತ್ತೆ. ಲಾಸ್ ಆದ ನಂತರ ಮತ್ತೆ ಒಂದಷ್ಟು ಟೈಮ್ ಆದ ನಂತರ ಮತ್ತೆ ಸ್ಲೋ ಆಗಿ ರಿಕವರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಸ್ಟ್ರೇಟ್ ಲೈನ್ ಇದೆ ನೋಡಿ, ಅದು ನಾರ್ಮಲ್ ಸ್ಟೇಟ್. ರೈಟ್ ಸೈಡ್ ಫುಲ್ ಮಿಡ್ಲ್ ಅಲ್ಲಿ ಒಂದು ಲೈನ್ ಇದೆಯಲ್ಲ, ಅದು ನಾರ್ಮಲ್ ಆಗಿ ಇರುವಂತ ಬಿಸಿನೆಸ್. ಬಟ್ ಇಲ್ಲಿ ಪ್ರಾಸ್ಪ್ಯಾರಿಟಿ, ರಿಸೆಷನ್, ಡಿಪ್ರೆಷನ್, ರಿಕವರಿ ಇದೆಲ್ಲ, ಇದು ಸೈಕ್ಲಿಕಲ್ ಆಗಿ ಚೇಂಜಸ್ ಆಗ್ತಾ ಇರುವಂತದ್ದು. One cycle consisting of 4 stages occur in a period of few years. The period is not definite. Generally, the period is 5 to 10 years. ಸೊ ಏನು ಇಲ್ಲಿ ಈ ಸೈಕ್ಲಿಕಲ್ ವೇರಿಯೇಷನ್ ಅಥವಾ ಬಿಸ್ನೆಸ್ ಸೈಕಲ್ ಇದೆಯಲ್ಲ, ಇದು ಯೂಶಲಿ 5 ರಿಂದ 10 ವರ್ಷ ಬರುವಂತದ್ದು. ಮತ್ತೆ ಒಂದು ಸೈಕಲ್ ಅಂದ್ರೆ ಅದರಲ್ಲಿ 4 ಸ್ಟೇಜ್ ಇದ್ದೇ ಇರುತ್ತೆ. Many economists have explained the causes of cyclical variation. Each of them is significant. Examples: the oscillatory movement of BSE share index is a cyclical variation. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ BSE ಮತ್ತೆ NSE ಅಂತ ಇದೆ. ಓಕೆ, ಈಗ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಅರ್ಥ. BSE ಸೆನ್ಸೆಕ್ಸ್ ಬರುತ್ತೆ, ಸೆನ್ಸೆಕ್ಸ್ ಕೊಡ್ತಾರೆ. ಸೆನ್ಸೆಕ್ಸ್ ಏನಾಗ್ತಾ ಇರುತ್ತೆ ಅಂದ್ರೆ ಚೇಂಜಸ್ ಆಗ್ತಾನೆ ಇರುತ್ತೆ, ಪ್ರತಿ ದಿನನೂ ಚೇಂಜಸ್ ಆಗುತ್ತೆ. ಹಾಗೇನೆ ಇದು ನಿಮಗೆ ಪ್ರತಿದಿನ ಸಣ್ಣ ಪುಟ್ಟ ಮೂವ್ಮೆಂಟ್ ಇರುತ್ತೆ, ಬಟ್ ದೊಡ್ಡ ರೀತಿಯಾದಂತ ಚೇಂಜಸ್ ಆಗುವಂತದ್ದು ನಿಮಗೆ ಲಾಂಗರ್ ಟೈಮ್ ಅಲ್ಲಿ, ಲಾಂಗರ್ ಪೀರಿಯಡ್ ಅಲ್ಲಿ. ಈಗ 2008 ಅಲ್ಲಿ ನಮ್ಮಲ್ಲಿ ಸೆನ್ಸೆಕ್ಸ್ ಆಲ್ಮೋಸ್ಟ್ 10,000 ಇಂದ 8,000 ಇಳಿದಿತ್ತು. ಅದೇ ಇವಾಗ 2021 ಅಲ್ಲಿ ಆನ್ ಆನ್ ಎವರೇಜ್ 50,000 ಇದೆ ಸೆನ್ಸೆಕ್ಸ್. 50,000 ರೀಚ್ ಆಗಿದೆ. ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದೆ ನೋಡಿ, ಇಲ್ಲ ನಿಮ್ಮ ಆಲ್ಮೋಸ್ಟ್ ಲಾಸ್ಟ್ 12-13 ಇಯರ್ ಅಲ್ಲಿ. ಸೊ ದ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಇನ್ ದ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಓವರ್ ಲಾಸ್ಟ್ ಫ್ಯೂ ಇಯರ್ಸ್ ಇಸ್ ಸೈಕ್ಲಿಕಲ್ ವೇರಿಯೇಷನ್. ಸೊ ಅದೇ ರೀತಿ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕೂಡ ನೋಡಿ, ತುಂಬಾ ವರ್ಷದಿಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದು ಎಕ್ಸಾಂಪಲ್ಸ್ ಫಾರ್ ಸೈಕ್ಲಿಕಲ್ ವೇರಿಯೇಷನ್. ಅಂಡ್ ದ ಲಾಸ್ಟ್ ಫೋರ್ತ್ ಒನ್ ಈಸ್ irregular variation or random fluctuation. Sudden unexpected variation which take place in a time series are called irregular variations. They occur as a result of unexpected happenings such as wars, famines, strike, floods, etc. They are unpredictable. Generally, the effect of such variation lasts for a short period. Irregular variation ಅಂದ್ರೆ
ಸಡನ್ ಆಗಿ ಬರುವಂತಹ ವೇರಿಯೇಷನ್ ಆಗಿರ್ಬೋದು, ಇದನ್ನ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ವೇರಿಯೇಷನ್ಸ್ ಯಾಕೆ ಬರುತ್ತೆ ಅಂದ್ರೆ, ಸಡನ್ ಆಗಿ ಯಾಕೆ ಬರುತ್ತೆ ಅಂದ್ರೆ, ಡ್ಯೂರಿಂಗ್ ದ ಟೈಮ್ ಆಫ್ ವಾರ್. ಸೊ ಯುದ್ಧ ಆಗುವ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಡಿಮಾಂಡ್, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಡಿಮಾಂಡ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಹಾಗೇನೆ ನಿಮ್ಮ ಈ ಫೆಮೈನ್ ಅಥವಾ ಸ್ಟ್ರೈಕ್, ಫ್ಲಡ್ ಆದಾಗ, ಸ್ಟ್ರೈಕ್ ಆದಾಗ ಆಟೋಮೆಟಿಕ್ ಆಗಿ ಏನು ವೇರಿಯೇಷನ್ ಅಥವಾ ಚೇಂಜಸ್ ಆಗಿ ಆಗುತ್ತೆ. ಫ್ಲಡ್ ಆದಾಗ ದೇ ಆರ್ ಅನ್ಪ್ರೆಡಿಕ್ಟೇಬಲ್. ಅದನ್ನ ಯಾವ್ದನ್ನು ಫ್ಲಡ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಸ್ಟ್ರೈಕ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರಲಿ ದ ಎಫೆಕ್ಟ್ ಆಫ್ ಸಚ್ ವೇರಿಯೇಷನ್ ಲಾಸ್ಟ್ ಫಾರ್ ಎ ಶಾರ್ಟ್ ಪೀರಿಯಡ್. ಇದೆಲ್ಲ ಬರೀ ಶಾರ್ಟ್ ಪೀರಿಯಡ್ ಅಲ್ಲಿ ಬಂದು ಹೋಗುವಂತಹ ವೇರಿಯೇಷನ್. ಎಕ್ಸಾಂಪಲ್ಸ್: an increase in a price of vegetables due to a strike by railway employees. ಈಗ ರೈಲ್ವೆ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಇರಲಿ, ಆಗ ರೈಲ್ವೆ ರನ್ ಆಗಲ್ಲ. ಓಕೆ, ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ಗೂಡ್ಸ್ ಅನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಏನು ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಆಟೋಮೆಟಿಕ್ ಆಗಿ ಈ ಏನು ವೆಜಿಟೇಬಲ್ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೆಕೆಂಡ್, ಆ ಡಿಕ್ರೀಸ್ ಇನ್ ದ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ದ ಸಿಟಿ ಬಸ್ಸಸ್ ಅಕರಿಂಗ್ ಆಸ್ ಎ ರಿಸಲ್ಟ್ ಆಫ್ ಸ್ಟ್ರೈಕ್ ಬೈ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯೀಸ್. ಈಗ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯೀಸ್ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಆಗ ಆಟೋಮೆಟಿಕ್ ಆಗಿ ಈ ಏನು ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ದ ಸಿಟಿ ಬಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂಡ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಡೆತ್ ಡ್ಯೂ ಟು ಅರ್ತ್ ಕ್ವಿಕ್. ಈಗ ಅರ್ತ್ ಕ್ವಿಕ್ ಆದಾಗ, ಈಗ ಭೂಕಂಪ ಆದಾಗ ಆಟೋಮೆಟಿಕ್ ಆಗಿ ಡೆತ್ ಏನಾಗುತ್ತೆ, ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಏನು ಬೇಡ, ಈಗ ನಾವು ಪ್ರೆಸೆಂಟ್ ಸಿಚುವೇಶನ್ ತಗೊಳ್ಳುವ. ಈಗ ಪ್ಯಾಂಡಮಿಕ್ ಕೋವಿಡ್-19 ಇದೆ ನೋಡಿ. ಕೋವಿಡ್-19 ಇಂದ ಇದು ಕೋವಿಡ್-19 ಬರುತ್ತೆ ಅಂತ ಯಾರಾದ್ರೂ ಅಂದಾಜು ಮಾಡ್ಕೊಂಡಿದ್ರಾ? ಸಾಧ್ಯನೇ ಇಲ್ಲ. ಈಗ ಕೋವಿಡ್-19 ಪ್ಯಾಂಡಮಿಕ್ ಬಂದ ತಕ್ಷಣ ಈ ಸಾವಿನ ಸಂಖ್ಯೆ ಏನಾಗ್ತಾ ಇದೆ ನೋಡಿ, ಡೆತ್ ರೇಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಡೆತ್ ರೇಟ್. ಸೊ ಹಾಗಾಗಿ ಇದನ್ನ ನಾವು ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಕರಿತೀವಿ. ಇದನ್ನ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಆರ್ ಆಲ್ ದ ಕಾಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್. ಥ್ಯಾಂಕ್ ಯು.